ವರುಣ 25 ವರ್ಷದವನು. ಓದೋದನ್ನೆಲ್ಲ ಮುಗಿಸಿ ಕೆಲಸಕ್ಕಾಗಿ ಹುಡುಕಾಡ್ತಾ ಇದ್ದ. ಆದರೆ ಎಲ್ಲೂ ಕೆಲಸ ಸಿಗ್ತಾ ಇರಲಿಲ್ಲ. ಆದರೆ ವರುಣ್ ನೋಡೋದಕ್ಕೆ ತುಂಬಾನೇ ಸುಂದರವಾಗಿದ್ದ. ಒಂದು ದಿನ ವರುಣ ಬೆಳಗ್ಗೆ ತಿಂಡಿ ಮುಗಿಸಿ ಪೇಪರ್ ಓದ್ತಾ ಕೂತಿದ್ದ. ಆಗ ಅವನ ಅಪ್ಪ ಬಂದು, ಏನ್ ವರುಣ್, ಇನ್ನು ಎಷ್ಟು ದಿನ ಕೆಲಸಕ್ಕಾಗಿ ಕಾಯ್ತೀಯಾ? ಪ್ರತಿದಿನ ಕೆಲಸಕ್ಕಾಗಿ ಅಲ್ದಾ ಕಾಡ್ತಿದ್ದೀಯಾ? ಆದರೆ ಕೆಲಸ ಸಿಗೋ ಲಕ್ಷಣ ಮಾತ್ರ ಕಾಣಿಸ್ತಾ ಇಲ್ಲ. ಸಮಯ ಮಾತ್ರ ಕಳೆದು ಹೋಗ್ತಾ ಇದೆ. ಆದಷ್ಟು ಬೇಗ ಏನಾದರೂ ಒಂದು ಕೆಲಸ ಮಾಡು ಅಂತ ಹೇಳಿದ್ರು. ಹೌದಪ್ಪ, ಯಾಕೋ ನಾನು ಹುಡುಕ್ತಾ ಇರೋ ರೀತಿ ಸರಿ ಇಲ್ಲ ಅಂತ ಅನ್ಸುತ್ತೆ. ಬೇರೆ ಏನಾದ್ರೂ ಮಾಡಬೇಕು ಅಂದ ವರುಣ್. ಅವನಪ್ಪ, ನನಗೆ ಗೊತ್ತಿರೋ ಮೇಡಮ್ ಒಬ್ಬರಿದ್ದಾರೆ, ಅವರಿಗೆ ಒಂದು ಡ್ರೈವರ್ ಬೇಕು. ನೀನು ಒಮ್ಮೆ ಹೋಗಿ ಅವರನ್ನ ಭೇಟಿ ಮಾಡು ಅಂತ ಹೇಳಿದ್ರು. ನಿನಗೆ ಹೇಗಿದ್ರು ಡ್ರೈವಿಂಗ್ ಬರುತ್ತೆ ಅಲ್ವಾ? ಒಮ್ಮೆ ಅವರ ಮನೆಗೆ ಹೋಗಿ ಆ ಮೇಡಮ್ ಅವರೊಂದಿಗೆ ಮಾತಾಡು ಅಂದ್ರು. ಸರಿಯಪ್ಪ ಅನ್ನುತ್ತಾ ವರುಣ್ ಮೇಡನ್ ಇದ್ದಲ್ಲಿಗೆ ಹೋದ. ಅವರ ಮನೆಯ ಕಾಲಿಂಗ್ ಬೆಲ್ ಮಾಡಿ ನಿಂತುಕೊಂಡ. ಮೇಡನ್ ಬಂದು ಬಾಗಿಲು ತೆರೆದರು. ವರುಣ್ ಅವರನ್ನ ನೋಡಿದ ಮೇಲೆ ಆಶ್ಚರ್ಯಗೊಂಡ. ಯಾಕಂದ್ರೆ ಅವರು ನೋಡೋದಕ್ಕೆ ಅಷ್ಟು ಸುಂದರವಾಗಿದ್ರು. ಇವರು ಎಷ್ಟು ಚೆನ್ನಾಗಿದ್ದಾರಾ ಅಂತ ಅವರನ್ನ ನೋಡ್ತಾ ಮನಸ್ಸಿನಲ್ಲಿ ಅಂದುಕೊಳ್ತಾ ಇದ್ದ. ಹಲೋ, ಯಾರ್ ನೀವು? ನಿಮಗೆ ಯಾರು ಬೇಕು ಅಂತ ಅವರು ಕೇಳಿದ್ರು. ಹಲೋ ಮೇಡನ್, ನಿಮಗೆ ಕಾರ್ ಡ್ರೈವರ್ ಬೇಕಂತ ಕೇಳಿತು. ನೀವು ಒಪ್ಪಿಕೊಂಡರೆ ನಾನು ಆ ಕೆಲಸಕ್ಕೆ ಸೇರಿಕೊಳ್ಳೋದಕ್ಕೆ ಬಂದಿದ್ದೀನಿ ಅಂದವರು. ಹೌದು, ನಮಗೊಬ್ಬ ಡ್ರೈವರ್ ಬೇಕು, ಆದರೆ ನಿನ್ನನ್ನು ನೋಡಿದ್ರೆ ಹಾಗೆ ಕಾಣಿಸೋದೇ ಇಲ್ಲ ಅಂತ ಹೇಳಿದ್ರು. ಅದು ಮೇಡಮ್, ನಾನು ಕೆಲಸಕ್ಕಾಗಿ ಹುಡುಕ್ತಾ ಇದ್ದೆ, ಬೇರೆ ಎಲ್ಲಿಯೂ ಕೆಲಸ ಸಿಗತಾ ಇಲ್ಲ. ಆದ್ದರಿಂದ ಏನಾದ್ರೂ ಒಂದು ಕೆಲಸ ಮಾಡೋಣ ಅಂತ ಅಂದುಕೊಂಡೆ. ನನಗೆ ಡ್ರೈವಿಂಗ್ ಕೂಡ ಬರುತ್ತೆ, ಹಾಗಾಗಿ ಇಲ್ಲಿ ಟ್ರೈ ಮಾಡೋಣ ಅಂತ ಬಂದೆ ಅಂತ ಹೇಳಿದ. ಮೇಡಮ್ ರಮ್ಯಾ ಒಂದು ಕ್ಷಣ ಯೋಚಿಸಿದ್ರು. ಇವನು ನೋಡೋದಕ್ಕೆ ಸಿನಿಮಾ ಹೀರೋ ತರ ಇದ್ದಾನೆ ಹಿಂಗ ಅಂದುಕೊಳ್ತಾ, ಸರಿ ನಾಳೆ ಒಳ್ಳೆ ದಿನ, ನಾಳೆಯಿಂದ ಕೆಲಸಕ್ಕೆ ಬಾ ಅಂತ ಹೇಳಿದ್ರು. ಆ ಮಾತನ್ನ ಕೇಳಿ ವರುಣ್ಗೆ ತುಂಬಾ ಸಂತೋಷ ಆಯಿತು. ಮರುದಿನ ದಿನ ಬೆಳಗ್ಗೆ ಬೇಗ ಎದ್ದು ಚೆನ್ನಾಗಿ ರೆಡಿಯಾಗಿ ಮೇಡಮ್ ಮನೆಗೆ ಹೋದ. ರಮ್ಯಾ ಅವನನ್ನ ಸ್ವಾಗತಿಸಿ, ಬಂದ್ಯಾ, ನಿನ್ನ ಹೆಸರೇನು ಅಂತ ಕೇಳಿದ್ಲು. ನನ್ನ ಹೆಸರು ವರುಣ್ ಅಂತ ಅವನು ಹೇಳಿದ. ಸರಿ ವರುಣ್, ನಾವು ಬ್ಯೂಟಿ ಪಾರ್ಲರ್ಗೆ ಹೋಗಬೇಕು ಅಂತ ಹೇಳಿದ್ರು. ಇವರು ಇಷ್ಟು ಸುಂದರವಾಗಿದ್ರು, ಮತ್ತೆ ಬ್ಯೂಟಿ ಪಾರ್ಲರ್ ಯಾಕೆ ಅಂತ ವರುಣ ತನ್ನ ಮನಸ್ಸಲ್ಲಿ ಯೋಚಿಸ್ತಾ ಇದ್ದ. ಮೇಡಮ್ ಹೋಗೋಣ ಅಂದು ಅವರನ್ನ ಕರ್ಕೊಂಡು ಹೊರಟ. ಕಾರ್ನಲ್ಲಿ ಹೋಗ್ತಾ ಇರುವಾಗ ವರುಣ್ ಮೇಡಮ್ ಸರಿಯಾಕೋ ಕಾಣಿಸ್ತಾನೆ ಇಲ್ಲ ಅಂತ ಕೇಳಿದ. ಅವರಿಲ್ಲ, ಅವರು ಮುಂಬೈಯಲ್ಲಿದ್ದಾರೆ, ಆಗಾಗ ಬಂದು ಹೋಗ್ತಾ ಇರ್ತಾರೆ ಎಂದಲು. ರಮ್ಯಾ ಆ ಮಾತನ್ನ ಕೇಳಿ ವರುಣ್ಗೆ ಸಂತೋಷ ಆಯಿತು. ಅವರು ದೂರ ಇರೋದು ನನಗೆ ಒಳ್ಳೆದೇ ಆಯ್ತು ಅಂತ ಮನಸ್ಸಲ್ಲಿ ಅಂದುಕೊಂಡ. ಆ ದಿನದಿಂದ ರಮ್ಯಾ ಎಲ್ಲಿಗೆ ಹೇಳ್ತಾ ಇದ್ಲೋ ಅಲ್ಲೆಲ್ಲ ಅವರನ್ನ ಕರ್ಕೊಂಡು ಹೋಗ್ತಾ ಕೆಲಸ ಮಾಡಿಕೊಂಡು ಇದ್ದವರು. ಹಾಗೆ ಕೆಲವು ದಿನಗಳಲ್ಲಿ ಒಳ್ಳೆಯ ಡ್ರೈವರ್ ಆಗಿ ತಯಾರಾದ. ಇಷ್ಟು ಸುಂದರವಾದ ಹೆಂಡತಿಯನ್ನು ಇಲ್ಲಿ ಬಿಟ್ಟು ಮುಂಬೈಯಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅವರ ಗಂಡ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಅನ್ಕೊಂಡ ವರುಣ್. ಒಂದು ದಿನ ಪಾರ್ಟಿಗೆ ಹೋಗಲು ರಮ್ಯಾ ತುಂಬಾ ಚೆನ್ನಾಗಿ ರೆಡಿ ಆಗ್ತಾ ಇದ್ರು. ಒಂದು ತೆಳ್ಳಗಿನ ಕೆಂಪು ಸೀರೆಯನ್ನ ಹುಟ್ಟಿಕೊಂಡು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು. ವರುಣ್ ಅವರ ಸೌಂದರ್ಯವನ್ನ ನೋಡಿ ಹಾಗೆ ದಂಗಾಗಿ ಒಂದು ಕ್ಷಣ ನೋಡ್ತಾನೆ ಇದ್ದ. ಅದನ್ನ ಕಂಡ ರಮ್ಯಾ, ಏನು ನನ್ನನ್ನ ತಿನ್ನೋ ಹಾಗೆ ನೋಡ್ತಾ ಇದ್ದೀಯಾ ಅಂತ ಕೇಳಿದ್ರು. ಇಲ್ಲ ಮೇಡಮ್, ನೀವು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂದ್ರೆ ಒಂದು ಮಾತು ಹೇಳೋದು ಅಂದ ವರುಣ್. ಏನ್ ಹೇಳು ಅಂದ್ರು. ರಮ್ಯಾ, ನಿಜವಾಗಿಯೂ ಸರ್ ತುಂಬಾನೇ ಅದೃಷ್ಟ ಮಾಡಿದ್ದಾರೆ ನಿಮ್ಮಂತ ಹೆಂಡತಿನ ಪಡ್ಕೊಳ್ಳೋದಕ್ಕೆ ಅಂತ ಹೇಳಿದ. ಏನ ಅದೃಷ್ಟನೋ ಏನೋ, ನಾನು ಇಲ್ಲಿ ಅವರು ಅಲ್ಲಿ ಎಷ್ಟು ಹೇಳಿದ್ರು ಕೇಳೋದಿಲ್ಲ, ಯಾವಾಗ ನೋಡಿದ್ರು ದುಡ್ಡು ಅಂದ್ಕೊಂಡು ಅಲ್ಲೇ ಇದ್ದಾರೆ ನಿಮ್ ಸರು ಅಂತ ಹೇಳಿದ್ಲು. ರಮ್ಯಾ ಹಾಗೆ ಮಾತಾಡ್ತಾ ಕಾರಲ್ಲಿ ಮುಂದಕ್ಕೆ ಹೋಗ್ತಿರುವಾಗ ಒಂದು ಕಡೆ ಮಲ್ಲಿಗೆ ಹೂಗಳನ್ನ ಮಾರ್ತಾ ಇರೋದನ್ನ ನೋಡಿದ್ರು. ಅಯ್ಯೋ, ಈ ಮಲ್ಲಿಗೆ ಹೂಗಳು ತಲೆಗೆ ಮುಡಕೊಂಡು ಎಷ್ಟು ವರ್ಷಗಳೇ ಆಯ್ತು, ಇವರಿನ್ನು ಯಾವಾಗ ಬರ್ತಾರೋ ಗೊತ್ತಿಲ್ಲ ಅಂತ ರಮ್ಯಾ ಯೋಚಿಸ್ತಾ ಇದ್ಲು. ಯಾಕ್ ಮೇಡಮ್ ಇದ್ದಕ್ಕಿದ್ದಂತೆ ಸೈಲೆಂಟ್ ಆಗ್ಬಿಟ್ರಿ ಅಂತ ಕೇಳಿದ ವರುಣ್. ಏನಿಲ್ಲ, ನನಗೆ ಮಲ್ಲಿಗೆ ಹೂ ಅಂದ್ರೆ ತುಂಬಾ ಇಷ್ಟ. ಅವರು ಇಲ್ಲಿರುವಾಗ ಪ್ರತಿದಿನ ನನಗೆ ಮಲ್ಲಿಗೆ ಹೂವನ್ನ ತಗುಡ್ತಾ ಇದ್ರು, ಹಾಗೆ ನಾನು ಅದನ್ನ ಮುಡ್ಕೊಂಡು ತುಂಬಾ ಖುಷಿ ಪಡ್ತಾ ಇದ್ದೆ. ಹೀಗೆ ಹೇಳ್ತಾ ಇರುವಾಗ ಹೋಟೆಲ್ ಬಂತು. ವರುಣ್, ನೀನು ಕೂಡ ಒಳಗೆ ನನ್ನ ಜೊತೆ ಬಾ ಅಂತ ಅವನನ್ನ ಕರ್ಕೊಂಡು ಹೋಟೆಲ್ ಒಳಗಡೆ ಹೋದಲು. ರಮ್ಯಾ ಪಾರ್ಟಿಯಲ್ಲಿ ಇದ್ದ ಕೆಲವರು ರಮ್ಯಗೆ ನಿಮ್ಮ ಮನೆಯವರು ತುಂಬಾ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರು. ಅದು ಕೇಳಿ ಅವಳ ಗೆಳತಿಯೊಬ್ಬಳು, ಅವರು ರಮ್ಯಾಳ ಗಂಡ ಅಲ್ಲ, ಅವರು ಮುಂಬೈಯಲ್ಲಿ ಇದ್ದಾರೆ ಅಂತ ಹೇಳಿದ್ರು. ಆಗ ಅವರು ಸಾರಿ ಮೇಡನ್ ಅಂದ್ರು. ರಮ್ಯಾ ಪರವಾಗಿಲ್ಲ ಅಂತ ಹೇಳಿ ವರುಣ್ಗೆ ನೀನು ಸ್ವಲ್ಪ ದೂರನೇ ಇರು ಅಂತ ಹೇಳಿದ್ರು. ಆಯ್ತು ಅಂತ ವರುಣ್ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ರಮ್ಯಾಳನ್ನೇ ನೋಡ್ತಾ ಇದ್ದ. ಅದನ್ನ ರಮ್ಯಾ ಕೂಡ ಗಮನಿಸಿದ್ಲು. ಪಾರ್ಟಿಯಲ್ಲಿ ರಮ್ಯಾಳ ಸ್ನೇಹಿತರು ಒತ್ತಾಯ ಮಾಡಿ ಅವಳಿಗೆ ಸ್ವಲ್ಪ ಡ್ರಿಂಕ್ಸ್ ತಗೊಳ್ಳಿ ಅಂತ ಹೇಳಿದ್ರು. ಹಾಗೆ ಪಾರ್ಟಿ ಮುಗಿದು ಮನೆಗೆ ಹಿಂತಿರುಗುವಷ್ಟರಲ್ಲಿ ತುಂಬಾ ಲೇಟ್ ಆಗಿತ್ತು. ವರುಣ್ ಕಾರಲ್ಲಿ ಅವರನ್ನ ಮನೆಗೆ ಕರ್ಕೊಂಡು ಬಂದ. ಹಾಗೆ ಮನೆ ಹತ್ರ ಕಾರ್ ನಿಲ್ಸಿ ಡೋರ್ ಓಪನ್ ಮಾಡಿ ಮೇಡನ್ ಇಳ್ಕೊಳ್ಳಿ ಅಂತ ಹೇಳಿದ. ರಮ್ಯಗೆ ಡ್ರಿಂಕ್ಸ್ ಮಾಡಿ ಅಭ್ಯಾಸ ಇಲ್ಲ, ಮೊದಲ ಸಲ ಡ್ರಿಂಕ್ಸ್ ಮಾಡಿದ್ದರಿಂದ ಅವಳಿಗೆ ಸ್ವಲ್ಪ ನಿದ್ದೆ ಬಂದ ಹಾಗೆ ಆಗಿತ್ತು. ನನಗೆ ಇಳಿಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂದಲು. ಸರಿ ಪರವಾಗಿಲ್ಲ, ನಾನು ಹಿಡಿಕೊಳ್ಳುತ್ತೇನೆ, ನೀವು ನಿಧಾನವಾಗಿ ಇಳಿರಿ ಅಂತ ವರುಣ್ ಅವಳು ಕಾರಿಂದ ಇಳಿಯೋದಕ್ಕೆ ಸಹಾಯ ಮಾಡಿದ. ಹಾಗೆ ಅವರು ನಡೆಯೋದಕ್ಕೆ ಕಷ್ಟ ಆಗಬಹುದು ಅಂತ ಅವರನ್ನ ಹಿಡ್ಕೊಂಡು ಮನೆಯೊಳಕ್ಕೆ ಕರ್ಕೊಂಡು ಹೋದ. ಒಮ್ಮೆ ಅವರು ಬೀಳೋ ಹಾಗೆ ಆದಾಗ ಅವರನ್ನ ಹಿಡ್ಕೊಂಡ.
ಆಗ ಅವನಿಗೆ ಶಾಕ್ ಹೊಡೆದಾಗ ಆಯ್ತು. ಆದ್ದರಿಂದ ರಮ್ಯಾಗೂ ಕೂಡ ವಿಶೇಷ ಅನುಭವ ಆಗಿತ್ತು. ಅವಳೊಮ್ಮೆ ವರುಣ್ ಮುಖ ನೋಡಿದ್ಲು. ಸರಿ ಮೇಡಮ್, ನೀವು ಬಿದ್ದು ಬಿಡ್ತೀರೇನೋ ಅಂತ ಹಿಡಿಕೊಂಡೆ ಅಂದ ವರುಣ್. ಅವಳು ಪರವಾಗಿಲ್ಲ ಅಂದಳು. ವರುಣ್ ತನ್ನನ್ನ ಇರುವಾಗ ಅವನ ಎದೆ ಜೋರಾಗಿ ಹೊಡಕೊಳ್ತಾ ಇರೋದನ್ನ ರಮ್ಯಾ ಗಮನಿಸಿದಳು. ಮೇಡಮ್ ಎಷ್ಟು ಸಾಫ್ಟ್ ಆಗಿದ್ದಾರೆ ಅಂತ ವರುಣ್ ಮನಸ್ಸಲ್ಲೇ ಅಂದುಕೊಳ್ತಾ ಹೋಗಿ ಅವರನ್ನ ಅವರ ಬೆಡ್ ಮೇಲೆ ಕೂರಿಸಿದ. ಸರಿ ಮೇಡಮ್, ನಾನಿನ್ನು ಹೊರಡ್ತೀನಿ ಅಂತ ಹೇಳಿದ. ಎಷ್ಟು ಮುಗ್ಧನಾಗಿದ್ದಾನೆ ಅಂತ ರಮ್ಯಾ ಮನಸ್ಸಲ್ಲಿ ಯೋಚಿಸಿದ್ಲು. ಅವನು ತನ್ನನ್ನ ನಡೆಸಿಕೊಂಡು ಬರುವಾಗ ಆಗಿರೋ ಸ್ಪರ್ಶದ ಅನುಭವ ಅವಳ ಮನಸ್ಸಲ್ಲಿ ಖುಷಿ ಕೊಟ್ಟಿತ್ತು. ಅವಳು ಮನೆಗೆ ಹೋಗ್ತಿರೋ ವರುಣನನ್ನ ತಡೆದು, ಹೊರಗಡೆ ತುಂಬಾ ಮಳೆ ಬರ್ತಾ ಇದೆ, ನೀನು ರಾತ್ರಿ ಇಲ್ಲೇ ಇರ್ತೀಯಾ ಅಂತ ಕೇಳಿದ್ಲು. ಅದನ್ನ ಕೇಳಿದ ವರುಣ್ಗೆ ತುಂಬಾ ಸಂತೋಷ ಆಯ್ತು. ಸರಿ ಮೇಡಮ್ ಅಂತ ವರುಣನ್ನ ಹೇಗಾದ್ರೂ ಮಾಡಿ ಈ ಕೆಲಸಕ್ಕೆ ಒಪ್ಪಿಸಿಕೊಂಡು ತನ್ನ ಆಸೆನ ಈಡೇರಿಸಿಕೊಳ್ಳಬೇಕು. ತುಂಬಾ ದಿನದಿಂದ ಇದರ ಬಗ್ಗೆ ಯೋಚಿಸ್ತಾ ಇದ್ದೆ, ಇನ್ನೂ ಸುಮ್ನಿರೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಅಂತ ಮನಸ್ಸಲ್ಲೇ ರಮ್ಯಾ ಯೋಚಿಸಿ ತೊಡಗಿದಳು. ಹಾಗೆ ಯೋಚಿಸುವಾಗ ಇದಕ್ಕಿದ್ದಂತೆ ಅವಳ ಆಸೆ ಜಾಸ್ತಿ ಆಯ್ತು. ವರುಣ್, ನೀನು ಏನು ಅಂಕೊಳ್ಳಲ್ಲ ಅಂದ್ರೆ ನಿನ್ನಲ್ಲಿ ಏನೋ ಕೇಳ್ತೀನಿ ಅಂದಳು. ಪರವಾಗಿಲ್ಲ ಮೇಡಮ್, ಏನು ಬೇಕಾದ್ರೂ ಕೇಳಿ ಅಂತ ಹೇಳಿದ ವರುಣ. ನಿನಗೆ ಗೊತ್ತಲ್ವಾ, ಇವರು ಯಾವಾಗಲೂ ದೂರನೇ ಇರ್ತಾರೆ. ನಾನು ತುಂಬಾ ದಿನದಿಂದ ಅವರಿಲ್ಲದೆ ಕಷ್ಟಪಡ್ತಾ ಇದ್ದೀನಿ. ಇವತ್ತು ನನಗೆ ತುಂಬಾ ಆಸೆ ಆಗ್ತಾ ಇದೆ, ನೀನು ನನ್ನ ಆಸೆನ ತೀರಿಸ್ತೀಯಾ ಅಂತ ಕೇಳಿದ್ರು. ರಮ್ಯಾ, ಅಯ್ಯೋ ನೀವು ಏನು ಕೇಳ್ತಾ ಇದ್ದೀರಾ ಮೇಡಮ್, ನಿಮ್ಮಂತವರ ಜೊತೆ ಊಟ ಮಾಡೋ ಅದೃಷ್ಟ ಯಾರಿಗೆ ಸಿಗುತ್ತೆ? ಇಂತಹ ಅವಕಾಶ ಅದೃಷ್ಟ ಬಂದರೆ ಯಾವಾಗಲೂ ಬಿಡಬಾ ಬಾ ಅಂತ ಹೇಳಿದ ವರುಣ್. ಹಾಗಾದ್ರೆ ಸರಿ ಹೋಗು, ಬಾಗಲ ಹಾಕೊಂಡು ಬಾ ಅಂತ ಹೇಳಿದ್ಲು ರಮ್ಯಾ. ವರುಣ್ ಡೋರ್ ಲಾಕ್ ಮಾಡಿ ಬಂದ. ಹಾಗೆ ಬರು ತಮ್ಮ ಇಷ್ಟನೆಲ್ಲ ತೀರಿಸಿಕೊಂಡರು. ಈ ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟವಾಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.